ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ತುಂಬ ದಿನ ಆದಮೇಲೆ ವ್ಲಾಗಿಂಗ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ವಿ. ಸೊ ಈಗ ಫ್ರೀ ಮಾಡಿಕೊಂಡು ವ್ಲಾಗ್ ಮಾಡೋಣ ಅನ್ನೋದು ತುಂಬ ಆಸೆ ನನಗೆ. ಅದೊಂಥರ ಪ್ಯಾಷನ್. ಸೊ ಮಾಡಬೇಕು ಅನ್ನೋದು. ಸೊ ಕಂಪ್ಲೀಟಾಗೆ ಈಗ ಫ್ರೀ ಮಾಡಿಕೊಂಡು ಹೇಗೋ ಹಾಲಿಡೇಸ್ ಬರ್ತಾ ಇದೆ. ಸೊ ಫ್ರೀ ಮಾಡಿಕೊಂಡು ವ್ಲಾಗಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಟುಡೇ ಇಸ್ ಅ ಸ್ಪೆಷಲ್ ಡೇ. ತಮ್ಲೈ ನೋಡಿ ಗೊತ್ತಿರ್ಬೋದು ನಿಮಗೆಲ್ಲರಿಗೂ. ಸೊ ಇವತ್ತು ನಮ್ಮ 11th ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ಬೆಳಗ್ಗೆಯಿಂದ ತುಂಬ ಬ್ಯುಸಿ ಇದ್ದರು. ಊರಿಗೆ ಹೋಗಿ ಬಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದರು. ಸೊ ಬೆಳಗ್ಗೆ ಎಲ್ಲ ನಾನು ಫ್ರೀ ಆಗಿದ್ದೆ. ಬೆಳಗ್ಗೆಲ್ಲ ಏನೂ ವ್ಲಾಗ್ ಮಾಡಲಿಲ್ಲ. ಈವ್ನಿಂಗ್ ಡಿನ್ನರ್ ಹೋಗೋಣ ಆ್ಯಂಡ್ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಸೊ ನೋಡಿ ರೆಡಿ ಆಗಿಬಿಟ್ಟಿದ್ದೀವಿ ಎಲ್ಲರೂ. ಸೊ ಹೇಗಿದ್ದಾರೆ ಎಲ್ಲರೂ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಮುಂದೆ ವ್ಲಾಗ್ಸ್ ಎಲ್ಲ ಬರುತ್ತೆ, ಖಂಡಿತ ಬರುತ್ತೆ. ಆ್ಯಂಡ್ ಈಗ ನಾವು ಹೋಗ್ತಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಯೂಶ್ವಲಾಗಿ ನಾವು ಅಲ್ಲೇ ಹೋಗೋದು. ಆ್ಯಂಡ್ ನೋಡಿ ಅವತ್ತು ಫುಲ್ ಮೂನ್, ಚೆನ್ನಾಗಿ ಬೆಳಕು, ಅಲ್ಲಿ ನೋಡಿ ಕ್ಲೌಡ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಬನ್ನಿ ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಯಾವುದೇ ವಿಶೇಷ ಇದ್ದರೂ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರೋದು. ಏನೋ ಆಂಜನೇಯ ಸ್ವಾಮಿ ಒಂದು ಸೆಂಟಿಮೆಂಟ್ ಅಂತ ಹೇಳ್ಬೋದು. ಸೊ ನಾವು ಆ್ಯನಿವರ್ಸರಿ ಅಂತ ಹೇಳಿದ್ದೆ, ಅವ್ರು ನಮಗೆ ದಾರಗಳು ಕಟ್ಟಿದ್ರು. ತೋರಿಸಿಂದ ಸೊ ಲೇಡೀಸ್ಗೆಲ್ಲ ಲೆಫ್ಟಲ್ಲಿ ಕಟ್ಟಬೇಕಂತ ಹೇಳಿದ್ರು. ತುಂಬಾ ಹೇಳಿದ್ರು. ಹಾಂ ತೋರಿಸ್ದೆ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಹೋಗೋಣ. ಸೊ ಟೆಂಪಲ್ ನಾವು ಈಸಿಯಾಗಿ ಚೂಸ್ ಮಾಡ್ಕೊಬಿಡ್ಬೋದು. ಇಲ್ಲಿ ತುಂಬಾ ಟೆಂಪಲ್ಸ್ ಇದೆ. ಸಾಯಿಬಾಬಾ ಟೆಂಪಲ್, ವೆಂಕಟೇಶ್ವರ ಟೆಂಪಲ್, ಗಣೇಶ ಟೆಂಪಲ್. ಬಟ್ ಯಾವ ಟೆಂಪಲ್ ಹೋಗಬೇಕು ಅಂತ ನಾವು ಚೂಸ್ ಮಾಡ್ಕೋಬೋದು ಈಸಿಯಾಗೆ. ಬಟ್ ರೆಸ್ಟೋರೆಂಟ್ ಸೆಲೆಕ್ಟ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಲಾಟ್ ಆಫ್ ಆಪ್ಷನ್ಸ್, ಲಾಟ್ ಆಫ್ ವೆರೈಟೀಸ್ ಇರುತ್ತೆ. HSR ಎಸ್ಪೆಷಲಿ ಒಂದು ಹಬ್ ಥರ ಆಗಿಬಿಟ್ಟಿದೆ, ಫುಡಿ ಹಬ್. ಎಲ್ಲ ಕಡೆ ಫುಡ್ ಸ್ಟ್ರೀಟ್, ಎಲ್ಲ ಕಡೆ ಫುಡ್ ತುಂಬ ರೆಸ್ಟೋರೆಂಟ್ಸ್, ವೆರೈಟಿ ಆಫ್ ರೆಸ್ಟೋರೆಂಟ್ಸ್, ಆ್ಯಂಬಿಯನ್ಸ್ ಎಲ್ಲನೂ ಸಿಗುತ್ತೆ. ಸೊ ಸೆಲೆಕ್ಟ್ ಮಾಡೋದು ಕಷ್ಟ. ಹಾಗೂ ಈಗ ಪುಟ್ಟ ಸೆಲೆಕ್ಟ್ ಮಾಡ್ಕೊಂಡಿದ್ದು ಈ ರೆಸ್ಟೋರೆಂಟ್ ಕೈಲಾಶ್ ಪರ್ಬತ್ ಅಂತ. ನೋಡಿ ಕೈಲಾಶ್ ಪರ್ಬತ್ ಟಿಪಿಕಲ್ ನಾರ್ತ್ ಇಂಡಿಯನ್ ಸ್ಟೈಲ್ ರೆಸ್ಟೋರೆಂಟ್. ನನಗೆ ಈ ಥರ ನಾರ್ತ್ ಇಂಡಿಯನ್ ಫುಡ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಆ್ಯಂಬಿಯನ್ಸ್ ಇರೋದಂದರೆ ನಂಗೆ ತುಂಬಾ ಇಷ್ಟ. ಐ ಪ್ರಿಫರ್ ದ ಫಸ್ಟ್ ಥಿಂಗ್ ಇಸ್ ಆ್ಯಂಬಿಯನ್ಸ್. ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕರ್ಕೊಂಡೋದ್ರು ಟ್ರೈ ಮಾಡೋಣ ಅಂತ. ತುಂಬಾ ಆಪ್ಷನ್ಸ್ ಇತ್ತು, ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಆ್ಯಂಡ್ ಫೈನಲಿ ವಿ ಜಸ್ಟ್ ಹ್ಯಾಡ್ ಟು ಸ್ಟಿಕ್ ಆನ್ ಟು ದಿಸ್. ಸೊ ಬಂದ್ವಿ. ಇಲ್ಲಿ ನೋಡಿ ಮೆನು ಎಲ್ಲ ತುಂಬಾ ಚೆನ್ನಾಗಿತ್ತು. ಪಂಜಾಬಿ ಸ್ಟೈಲ್, ಅಥೆಂಟಿಕ್ ಮುಂಬೈ ಸ್ಟೈಲ್ ವಡಾ ಪಾವ್. ಆ್ಯಂಡ್ ಚಾಟ್ಸ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ನಮ್ಮ ನಾರ್ಮಲ್ ಚಾಟ್ಸ್ ಥರ ಇರಲಿಲ್ಲ. ನಾರ್ತ್ ಇಂಡಿಯನ್ ಇಸ್ ಫೇಮಸ್ ಫಾರ್ ಚಾಟ್ಸ್ ಅಲ್ಲ. ಸೊ ಚಾಟ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನ್, ಪನ್ನೀರ್ ಕರೀಸ್ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಏನೇನು ಆರ್ಡರ್ ಮಾಡಿದ್ವಿ ಅಂತ ನೋಡಿ. ಫುಡ್ ವೈಸ್ ಹೇಳ್ಬೇಕಂದ್ರೆ ಐ ವಿಲ್ ಗಿವ್ 4 for 5. ಸೊ ಫುಡ್ ವಾಸ್ ರಿಯಲಿ ಗುಡ್. ಆ್ಯಂಬಿಯನ್ಸ್ 5 on 5. ಆ್ಯಂಬಿಯನ್ಸ್ ಆಲ್ಸೋ ವಾಸ್ ರಿಯಲಿ ಗುಡ್. ಸೊ ನೀವೇನ HSR ಹತ್ರ ಇದ್ದರೆ ಖಂಡಿತ ಬಂದು ಟ್ರೈ ಮಾಡ್ಬೋದು. ಪಿಜ್ಜಾಸ್, ಇಟಾಲಿಯನ್, ಯುರೋಪಿಯನ್ ಎಲ್ಲ ಕ್ಯೂಸಿನ್ಸ್ ಕೂಡ ಇತ್ತು. ಆರ್ಯ ಅಂತೂ ಫುಲ್ ಖುಷಿ ಆಗ್ಬಿಟ್ಟೈತಾ. ವೆರೈಟೀಸ್ ಎಲ್ಲ ಆರ್ಡ್ರ್ ಮಾಡ್ಬೋದು. ಸ್ಪೆಷಲ್ ಡೇ ಇವ್ರಿಗೆ ಸ್ಪೆಷಲ್ ಡೇ, ನಾನು ಆರ್ಡ್ರ್ ಮಾಡ್ತೀನಿ ಅನ್ನೋ ಥರ ಅವ್ನು ತುಂಬ ಖುಷಿ ಆಗ್ಬಿಟ್ಟಿದ್ದ. ಎಲ್ಲೋದ್ರೂ ಫೋನ್. ಯಾಕೆ ಮ್ಯಾಮ್? ಏನು ಹೋಗ್ಬೇಕು ಹೇಳ, ಬೇರೆ ಆರ್ಡರ್ ಮಾಡ್ಕೊಡೋ. ಏನು ಬೇಕಾ? ಏನೋ ಸಿಝಲಿಂಗ್ ಥರ ಬಂತು, ಅದನ್ನೇನು ಅಂತ ಗೊತ್ತಿಲ್ಲ.
ಚೀಸ್ ಬಾಲ್ಸ್ ತೆಗಿತಾ ನೋಡಿ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಅದು ಟ್ರೈ ಮಾಡಿದೆ ನಾನು ಚೆನ್ನಾಗಿದೆಯಲ್ಲ ಹಾಂ ರಕ್ತ ಓಪನ್ ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ತಾನೆ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ನಮ್ಮ ಸರ್ವ್ ಕಳೆದು ನೋಡಿ ನಾನು ಆಲ್ರೆಡಿ ತೆಗ್ದಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ. ಎರಡು ಎತ್ಕೊಂಡಿದ್ಯಾ ನೀನು? ಹೋಗ್ಲಕ್ಕಾಗಡೆ ಸೇಫ್ರಿ ಸಿಕ್ಕಾಪಟ್ಟೆ ಚಿಕ್ಕದಿದೆ ಪುಟ್ಟ ನಿನ್ನ ಬಾಯಿ. ನೀಟಾಗಿ ಕೊಟ್ಟಿದ್ದಾರಾ? ಸಾಕ? ಸೊ ಇದು ಮೇನ್ ಕೋರ್ಸ್. ಇದು ಸ್ಪೈಸಿ ಪನ್ನೀರ್. ಸ್ಪೈಸಿ ಆಗಿದೆಯಾ? ಸ್ಪೈಸಿ ಇದೆ. ಹಾಂ ನಾನು ಸ್ಪೈಸಿನೇ ಹೇಳಿರೋದು ಅವ್ರಿಗೆ. ಅದ್ರ ಜೊತೆಗೆ ಗಾರ್ಲಿಕ್ ನಾನ್ ಚೆನ್ನಾಗಿದೆ. ಸೂಪರ್ ಆಗಿದೆ ಅಲ್ಲ? ಆ್ಯಕ್ಚುಲಾಗಿ ಈ ಥರ ಟಿಪಿಕಲ್ ನಾರ್ತ್ ಇಂಡಿಯನ್ ಪಕ್ಕ ನಾರ್ತ್ ಇಂಡಿಯನ್ ಸ್ಟೈಲು. ಹಸೆ ಪುರಿ ಆಮೇಲೆ ಈ ಪಾನಿಪುರಿ ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಅದ್ರ ಮೇಲೆ ಅಲ್ಲ ಆರ್ಯ, ಇದ್ರ ಮೇಲೆ. ಓಕೆ ಲೆಟ್ಸ್ ಇಟ್. सौकर मैडम का यूट्यूब चैनल है, इसके लिए वीडियो बना रहा है. आराम से ಸೊ ಅವತ್ತಿನ ಮೆನ್ಯೂ ಅಲ್ಲಿ ಇದು ಬಂದು ಡಿಶ್ ಆಫ್ ದ ಡೇ ಅಂತಿತ್ತು. ಸೊ ಸ್ಮೋಕಿ ವೆಜ್ ಬಿರಿಯಾನಿ ಅಂತಿತ್ತು. ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ಅ ಸಿಸ್ಲರ್. ಆರ್ಯನ್ಗೆ ಆ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಅವ್ನು ಆ್ಯಕ್ಚುಲಿ ಸಿಸ್ಲರ್ ಕೇಳ್ತಾ ಇದ್ದ. ಅವ್ನು ಫುಲ್ ತಿನ್ನಲ್ಲ ಅಂತ ನಾನು ಆರ್ಡರ್ ಮಾಡಿರಲಿಲ್ಲ. ಆ್ಯಂಡ್ ದಿಸ್ ಆಲ್ರೆಡಿ ರೀಪ್ಲೇಸ್ ಮಾಡ್ತು ಅದನ್ನು. ಅವ್ನ ವಿಶ್ನ ಕೂಡ ಫುಲ್ಫಿಲ್ ಆಯಿತು. ಆ್ಯಂಡ್ ವೆಜ್ ಹೋಟೆಲ್ಸ್ ಹುಡ್ಕೋದು ಸ್ವಲ್ಪ ಕಷ್ಟನೇ ನಾನ್ ವೆಜ್ ಈಟರ್ಸ್ಗೆಲ್ಲನೂ. ಆದರೂ ದಿಸ್ ಈಸ್ ಒನ್ ಆಫ್ ದ ರೆಕಮೆಂಡಬಲ್ ಹೋಟೆಲ್ಸ್ ಅಂತ ಹೇಳ್ಬೋದು, ರೆಸ್ಟೋರೆಂಟ್. ಸೊ ಟ್ರೈ ಮಾಡಿ. ಆ್ಯಂಡ್ ಕಮಿಂಗ್ ಟು ದ ಡಿಶ್ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟಾಗಿತ್ತು ಫ್ಲೇವರ್ಸ್ ಎಲ್ಲನೂ. ಸೊ ಇಟ್ ವಾಸ್ ಗುಡ್. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್. ಥ್ಯಾಂಕ್ ಯು. ಸೂಪರ್ ಕ್ಯೂಟ್ ಆಗಿದೆ ಕೇಕ್. ಸೋ ಕ್ಯೂಟ್. ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಫೈನಲಿ आज 11 इयर्स का एनिवर्सरी है इसीलिए. ಸೊ ದಿಸ್ ವಾಸ್ ಅ ಕ್ಯೂಟ್ ಲಿಟಲ್ ಸರ್ಪ್ರೈಸ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕೇಕ್ ಆರ್ಡ್ರ್ ಮಾಡಿದ್ದಾರೆ ಅಂತ. ಸೊ ಇಟ್ ವಾಸ್ ಅ ರಿಯಲಿ ಬಿಗ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿಯಾಗಿ ಕೇಕೆಲ್ಲ ಕಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ದಿಸ್ ವಾಸ್ 11th ವೆಡ್ಡಿಂಗ್ ಆ್ಯನಿವರ್ಸರಿ. ಇಷ್ಟು ವರ್ಷ ಅಂತ ನನಗೆ ಅನ್ಸೋದೇ ಇಲ್ಲ. ಮೊನ್ನೆ ಮದುವೆ ಆಗಿದೆ, ಒಂದು 1 ಇಯರ್ ಆಗಿದೆ, 2 ಇಯರ್ ಆಗಿದೆ ಅಂತ ಅನಿಸುತ್ತೆ. ಅಷ್ಟು ವರ್ಷಗಳಾಗಿದೆ ಅಂತ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆವತ್ತಿನ ದಿನ. ಒಳ್ಳೆ ಡಿನ್ನರ್ ತಿಂದ್ವಿ ಆ್ಯಂಡ್ ಕೇಕ್ ಕಟ್ ಮಾಡಿದ್ವಿ. ಒಳ್ಳೆ ಡೆಸರ್ಟ್ ಆಯಿತು. ಆ್ಯಂಡ್ ಇಟ್ ವಾಸ್ ಅ ಫೇವ್ರೆಟ್ ಚಾಕ್ಲೇಟ್ ಟ್ರಫಲ್ ಕೇಕ್. ಸೊ ಥ್ಯಾಂಕ್ ಯು ಫಾರ್ ದ ಸರ್ಪ್ರೈಸ್ ಬೋತ್ಸ್. ಆ್ಯಂಡ್ ಸೊ ದಿಸ್ ವಾಸ್ ಆ ವೆಡ್ಡಿಂಗ್ ಸೆಲೆಬ್ರೇಷನ್. ಈ ಸೆಲೆಬ್ರೇಷನ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಪೋರ್ಟ್ ಮಾಡಿ. So that's it for this vlog, guys. See you guys in our next vlog. Until then, take care. Bye bye. ಸೂಪರ್ ಡಿನ್ನರ್ ಇತ್ತು. ಚೆನ್ನಾಯ್ತಾ? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಇದು ರೆಸ್ಟೋರೆಂಟ್ ಹೆಸರು ಡೈಲಾಗ್ಸ್ ಸಕ್ಕತ್ತಾಗಿದೆ. ಟ್ರೈ ಮಾಡಿ. ಸೂಪರ್ ಆಗಿತ್ತು. ಆ್ಯಂಡ್ ಸರ್ಪ್ರೈಸ್ ಕೇಕ್ ಕೂಡ ಇತ್ತು. ಎಲ್ಲ ತಿಂದು ಎಲ್ಲ ತಿಂದು ಈಗ ಹೋಗ್ತಾ ಇತ್ತು. ಹ್ಯಾಪಿ ಆ್ಯನಿವರ್ಸರಿ.
ಕಳ್ಳ ಇದು ನೋಡಿ. ಸೊ ಈಗ ಮನೆಗೆ ಹೋಗಿ ರೆಸ್ಟ್. ಲೈಟೇ ಇಲ್ಲ ನೋಡಿ ಆಚೆ ಬಂದ್ರೆ. ಹುಷಾರಿಯಾ. Bye everybody. Subscribe. Yes. Like, comment, share.